ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಪರಿಸ್ಥಿತಿ ಹಿನ್ನೆಲೆ ಅಬುದಾಬಿಯಲ್ಲಿ ಹಾವೇರಿ ಜಿಲ್ಲೆಯ ಒಂದು ಕುಟುಂಬ ಆತಂಕದಲ್ಲಿ ದಿನ ಕಳೆಯುತ್ತಿದೆ. ಹಾವೇರಿ ತಾಲೂಕಿನ ಕನ್ನವಳ್ಳಿ ಗ್ರಾಮದ ರಾಘವೇಂದ್ರ ಕುದೂರಿ ಕುಟುಂಬ ಅಬುದಾಬಿಯ ಮೊಹಮ್ಮದ್ ಬಿನ್ ಜಾಯದ್ ಸಿಟಿ ಝೋನ್ 17ರಲ್ಲಿ ವಾಸವಿದ್ದು, ಅವರ ಮನೆ ಇರುವಂತಹ ಪ್ರದೇಶದ ಮೇಲೆ ಕ್ಷಿಪಣಿಗಳ ಹಾರಾಟ ನಡೆದಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಘವೇಂದ್ರ ವಾಸಿಸುವ ಸ್ಥಳದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಮಿಲಿಟರಿ ಕ್ಯಾಂಪ್ ಇದ್ದು, ಅದನ್ನೇ ಗುರಿಯಾಗಿಸಿ ನಡೆದ ಕ್ಷಿಪಣಿ ದಾಳಿಯ ಪರಿಣಾಮ ಭಾರೀ ಸ್ಫೋಟದ ಶಬ್ದ ಕೇಳಿಬಂದಿದೆ. ಮಧ್ಯಾಹ್ನದವರೆಗೂ ಎಲ್ಲವೂ ನಿಯಂತ್ರಣದಲ್ಲಿ ಇದೆ ಎಂಬ ನೋಟಿಫಿಕೇಶನ್ ಬಂದಿದ್ದರೂ ತಕ್ಷಣವೇ ಕ್ಷಿಪಣಿ ಸದ್ದು ಕೇಳಿ ಸ್ಫೋಟ ಸಂಭವಿಸಿದೆ. ಸ್ಫೋಟದ ಪರಿಣಾಮ ಮನೆಯ ಡೋರ್ ಮತ್ತು ಬಾತ್ರೂಮ್ನ ಫಾಲ್ ಸೀಲಿಂಗ್ ಹಾನಿಗೊಂಡಿದೆ ಎಂದು ರಾಘವೇಂದ್ರ ತಿಳಿಸಿದ್ದಾರೆ. ನಮಗೆ ತುಂಬಾ ಭಯವಾಗುತ್ತಿದೆ, ಯಾವಾಗ ಏನು ಆಗುತ್ತದೆ ಎಂಬ ಆತಂಕ ಇದೆ ಎಂದು ರಾಘವೇಂದ್ರ ಕುದೂರಿ ಹೇಳಿದ್ದಾರೆ. ಸುರಕ್ಷತಾ ದೃಷ್ಟಿಯಿಂದ ಕುಟುಂಬವು ಮನೆಯಿಂದ ಹೋಟೆಲ್ಗೆ ಶಿಫ್ಟ್ ಆಗಲು ಪ್ರಯತ್ನಿಸುತ್ತಿದೆ. ಇಂಜಿನಿಯರ್ ಆಗಿರುವ ರಾಘವೇಂದ್ರ 1 ತಿಂಗಳ ಹಿಂದೆ ಪತ್ನಿ ಮತ್ತು 2 ಮಕ್ಕಳೊಂದಿಗೆ ಅಬುದಾಬಿಯಲ್ಲಿ ವಾಸಕ್ಕೆ ಬಂದಿದ್ದರು. ಸದ್ಯ ಕುಟುಂಬ ಸುರಕ್ಷಿತವಾಗಿದ್ದರೂ ಮುಂದಿನ ಪರಿಸ್ಥಿತಿ ಬಗ್ಗೆ ಆತಂಕ ಮುಂದುವರೆದಿದೆ. ಈ ದಿಕ್ಕಲ್ಲಿ ನೋಡ್ಬೋದು, ಇದೇ ದಿಕ್ಕಲ್ಲಿ ಮುಂದೆ ಹೋದ್ರೆ US ಕ್ಯಾಂಪ್ ಬರುತ್ತೆ. US ಮಿಲಿಟರಿ ಕ್ಯಾಂಪ್ ಬರುತ್ತೆ. ಸಮ್ವೇರ್ ಅರೌಂಡ್ 13 to 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ಕ್ಷಿಪಣಿ ಯಾವ ಟೈಮಲ್ಲಿ ವಿದಿನ್ ಮೇ ಬಿ 20 to 30 ಯಾ 40, ಸೊ ಆ ರೇಂಜಲ್ಲಿ ಎಲ್ಲಿ ಬೀಳುತ್ತೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ನಮ್ಮ ಕಂಪ್ನಿಗೆ ಮಾತಾಡಿದ್ರೆ ದೇ ಅರೇಂಜ್ಡ್ ನ್ಯೂ ಪ್ಲೇಸ್ ಫಾರ್ ಅಸ್. ಸೊ ವಿ ಆರ್ ಆಸ್ ಆಫ್ ನೌ feeling safe, but we don't know when the missiles are coming, and even after getting the notification also we had to see the missiles coming over our house. Yeah, this is it about. Thank you. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.